ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ಕರ್ನಾಟಕ, ಕೋಟಿ ಕೋಟಿ ಹೃದಯಗಳಿಗೆ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ನಗುವಿನ ಲೋಕದಲ್ಲಿ ಶುರುವಾಗಿದೆ ಹೊಸ ಸೆನ್ಸೇಷನ್. ಕಿಲಾಡಿಗಳ ಜೊತೆಗೆ ಜೂನಿಯರ್ಸ್ ಭರ್ಜರಿ ಕೊಲಾಬರೇಷನ್. ಈ ನಿಮ್ಮ ನಿರಂಜನ್ ಇದ ಮೇಲೆ ಮಾಡ್ಲೇಬೇಡಿ ಕ್ಯಾಲ್ಕುಲೇಷನ್. ಎಲ್ರು ಸರಿ ಮಾಡ ನಗುವಿನ ಸೆಲೆಬ್ರೇಷನ್. ನೋಡಿ, ಹಳ್ಳಿ ಅಖಾಡದಲ್ಲಿ ರಗ್ಗರವಾಗಿ ಟಾಸ್ಕ್ ಮಾಡಕ್ಕೂ ಸೈ, ಕಿಲಾಡಿ ವೇದಿಕೆಯಲ್ಲಿ ಕಚಗುಳಿ ಇಡಕ್ಕೂ ಸೈ ಅಂತ ನಮ್ಮ ಪವರ್ ಗರ್ಲ್ಸ್ ನಮ್ಮ ಕಿಲಾಡಿ ಜೂನಿಯರ್ ಜೊತೆ ಸೇರ್ಕೊಂಡು ನಿನ್ನೆ ನಿಮ್ಮನ್ನ ಭರ್ಜರಿಯಾಗಿ ಅನ್ಸಿದ್ದಾರೆ. ಇವತ್ತು ಯಾವ ತರ ಪವರ್ಫುಲ್ ಪ್ಲೇ ಮಾಡ್ತಾರೆ ನೋಡೋ ಕ್ಯೂರಿಯಾಸಿಟಿ ನನಗಂತೂ ಸಿಕ್ಕಾಪಟ್ಟೆ ಇದೆ. ಅದಕ್ಕೆಲ್ಲ ಬ್ರೇಕ್ ಹಾಕ್ತಾ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಮೊದಲಿಗೆ ನಮ್ಮ ಕಿಲಾಡಿ ಜೂನಿಯರ್ಸ್ ಹಾಗೂ ಸೀನಿಯರ್ಸ್ ವೆಲ್ಕಮ್. ಲವ್ಲಿ ಪವರ್ ಗರ್ಲ್ಸ್, ನಿಮ್ಗೂ ಕೂಡ ವೆಲ್ಕಮ್. ನಮ್ಮ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಲವ್ಲಿ ಜಡ್ಜಸ್, ನಿಮ್ಗೂ ಕೂಡ ವೆಲ್ಕಮ್ ಟು ದಿ ಶೋ. ಹಾಗೆ ಕಿಲಾಡಿ ಗ್ಯಾಲರಿ, ನಿಮ್ಗೂ ಕೂಡ ವೆಲ್ಕಮ್. ಲವ್ಲಿ ಆಡಿಯನ್ಸ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ವಿಶೇಷ ಸಂಚಿಕೆಗೆ ವಿಶೇಷವಾದ ಅತಿಥಿಗಳನ್ನ ಬರಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ರಾಕ್ಷಸ ವೆಬ್ ಸೀರೀಸ್ ತಂಡ. ಹಲೋ, ವೆಲ್ಕಮ್ 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 ವೆಲ್ಕಮ್. ರಾಕ್ಷಸ ವೆಬ್ ಸೀರೀಸ್ ತಂಡಕ್ಕೆ ಬಲಿ ಜೋರಾದ ಚಪ್ಪಾಳೆ. ನಮ್ಮ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್ ಸರ್, ಹಾಗೆ ನಮ್ಮ ಮಯೂರಿ ಮತ್ತು ನಮ್ಮ ಕಾಮಿಡಿ ಕಿಲಾಡಿಯ ಪ್ರತಿಭೆ, ಇದೇ ವೇದಿಕೆಯಲ್ಲಿ ಕಂಟೆಸ್ಟೆಂಟು, ಬಟ್ ಇವತ್ತು ಇದೇ ವೇದಿಕೆಯಲ್ಲಿ ಗೆಸ್ಟ್ ನಮ್ಮ ಅಪ್ಪಣ್ಣ. ರಾಕ್ಷಸ ವೆಬ್ ಸೀರೀಸ್ ಫಸ್ಟ್ ಟೈಮ್ ನಮ್ಮ ZEE5 ಅಲ್ಲಿ ಕಂಪ್ಲೀಟ್ ಉತ್ತರ ಕರ್ನಾಟಕದ ಒಂದು ಸೊಗಡಿರುವಂತ ಅದ್ಭುತವಾದ ವೆಬ್ ಸೀರೀಸ್ ಹೊತ್ಕೊಂಡ್ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಈ ಧೈರ್ಯ ಹೇಗೆ? ಧೈರ್ಯ ಏನಿಲ್ಲ, ನಾವು ಇವತ್ತು ಚಿತ್ರರಂಗದಲ್ಲಿ ಏನಾಗಿದೆ ಅಂತ ಅನ್ನೋದಕ್ಕೆ ನಾನಾಗ್ಲಿ, ನಮ್ಮ ತಂದೆಯವರಾಗ್ಲಿ, ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಬ್ಯಾಕ್ ಬೋನ್ ಉತ್ತರ ಕರ್ನಾಟಕ. ನಮಗೆ ನಮ್ಮ ಡ್ರಾಮಾ ಕಂಪ್ನಿ ನಾವು ಮಾಡಿದಾಗ ಉತ್ತರ ಕರ್ನಾಟಕನೇ ಇದ್ದಿದ್ದು. ಸೊ ಹಾಗಾಗಿ ಅದು ಒಂದು ಶಕ್ತಿ ನನಗೆ ಯಾವಾಗಲೂ, ನನಗೊಂದು ಪ್ರೀತಿ. ಅದು ಅಷ್ಟು ನಮಗೆ ಉತ್ತರ ಕರ್ನಾಟಕ ಕೊಟ್ಟಿರ್ಬೇಕಾದ್ರೆ ವಾಪಸ್ ನಮ್ಮ ಕಡೆಯಿಂದ ಏನಾಗುತ್ತೆ ಒಂದು ಚಿಕ್ಕದಾಗಾರು ಒಂದು ಟ್ರೈ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಟ್ರೈ ಮಾಡಿದೀನಿ. ಸೊ ನಂದು ಫಸ್ಟ್ ಇದ್ದಿದ್ದು ಅದೇನೆ ಸರ್, ನಾನು ಸೆಟ್ ಮಾಡಿದ್ರೆ ಅದು ಉತ್ತರ ಕರ್ನಾಟಕ ಸೆಟ್ ಮಾಡ್ತೀನಿ. ನನಗೆ ಗೊತ್ತಿರೋ ಹಾಗೆ ಯಾವುದೋ ವೆಬ್ ಸೀರೀಸ್ ಅಲ್ಲಿ ಸರಿಸುಮಾರು ಒಂದು 83 ಜನ ಉತ್ತರ ಕರ್ನಾಟಕ ಕಲಾವಿದ್ರೆ ಈ ವೆಬ್ ಸೀರೀಸ್ ಅಲ್ಲಿ ಮಾಡಿದ್ದಾರೆ. 83 ಜನ ಇರದೇ ಅದು 89 ಕ್ಯಾರೆಕ್ಟರ್ಸ್ ಇರುತ್ತದು. ಒಂದು ವಿಜಯ ರಾಘವೇಂದ್ರ, ಅವಿನಾಶ್ ಸರ್ ಈ ತರ ಒಂದು 4-5 ಜನ ಬಿಟ್ರೆ ಮಿಕ್ಕಿದ ಅಷ್ಟು ಜನ ಉತ್ತರ ಕರ್ನಾಟಕದವರೇ ರಂಗಭೂಮಿ ಕಲಾವಿದರುಗಳು ಎಲ್ಲ ಅಲ್ಲಿರೋರ್ನೇ ಬೇಸ್ ಮಾಡಿ ಮಾಡಿದೀವಿ. ಅಲ್ಲ ಸಂಗೀತ ನಮ್ದು ಅವನನ್ನು ಮಾಡಿಸಿದೀನಿ. ತುಂಬಾ ಸೀಸನ್ ಮುಗಿಲ್ಲ ಆಗ್ಲೇ ಗೆಸ್ಟ್. ಸೊ 83 ಜನದಲ್ಲಿ ಸಂಖ್ಯೆನೂ ಒಬ್ಬ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿ ಮಾಡಿದಾನೆ. ಅವನು ನಾವು ಆಕ್ಟ್ ಮಾಡಿಸ್ಬೇಕು ಅಂತ ಫಸ್ಟ್ ನಾನು ಮಾತಾಡಿದಾಗ ಅವ್ನು ಓಕೆ ಅಂದಿದ್ದ. ಶೂಟಿಂಗ್ ಬರೋ ಅಷ್ಟೊತ್ತಿಗೆ ಅವನು ಸೆಲೆಕ್ಟ್ ಆಗ್ಬಿಟ್ಟ ಇಲ್ಲಿ. ಕೊನೆಗೆ ಮತ್ತೆ ಡೇಟ್ಸ್ ಮ್ಯಾಚ್ ಮಾಡಿ ನಾನು ಇಲ್ಲ ಅವ್ನ ಸಂಖ್ಯೆ ಬೇಕೇ ಬೇಕು ನಮ್ಗೆ ಅಂದ್ಬಿಟ್ಟು ಅವ್ನ ಡೇಟ್ ಮ್ಯಾಚ್ ಮಾಡಿ ಒಂಥರ ಬಂದ್ ಮಾಡ್ಕೊ ಬೇಡಿಕೆ ನಟ. ಬಹಳ ಖುಷಿ ಆಗಕತ್ತೈತಿ. ಮೊದಲನೇದಾಗಿ ಇಲ್ಲಿರುವಂತಹ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲಾ ಪುಟಾಣಿ ಮಕ್ಕಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮಮ್ಮ ತುಂಬಾ ಪ್ರೀತಿಯಿಂದ, ನಾನು ಕೂಡ ತುಂಬಾ ಪ್ರೀತಿಯಿಂದ ನೋಡುವಂತಹ ಶೋ ಇದು. ನನ್ ಮಗ ಕೂಡ ಕರ್ಕೊಂಡ್ ಬಂದಿದ್ದೀನಿ. ನಮ್ಮಮ್ಮ ಸ್ಪೆಷಲ್ ಆಗಿ ಹೇಳಿದ್ರು, ನಾನ್ ಇವತ್ತು ಶರಣ್ ಸರ್ ನೋಡ್ಬೇಕು, ತರುಣ್ ಸರ್ ನೋಡ್ಬೇಕು, ನಾನ್ ಕರ್ಕೊಂಡು ಹೋಗಬೇಕು ನೀನ್ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡ್ ಬಂದೇನಿ. ಮಗನ ಹೆಸರೇನು? ಆರವ್ ಅಂತ. ಆರವ್, ಹಾಯ್, ವೆಲ್ಕಮ್ ಟು ದಿ ಶೋ. ಬಂದೇ ಬಿಡಿಲ್ಲ. I would like to take this opportunity to thank Tarun sir. Shooting time ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿರೋದು ತುಂಬಾ ಖುಷಿ ಇದೆ ನನಗೆ. And all in all output ಈಗ ರಿಲೀಸ್ ಆದ್ಮೇಲೆ ನನ್ನ ಪಾತ್ರಕ್ಕೆ, even if it is a very small character, but ಎಷ್ಟು ಇಂಪಾರ್ಟೆಂಟ್ ಆಗಿದೆ. So thank you for giving me the opportunity. Thank you everyone. Thank you. ಸೊ ದಯಮಾಡಿ ಎಲ್ಲರೂ ಕೂತ್ಕೊಂಡು ಕಂಪ್ಲೀಟ್ ಆಗಿ ಶೋ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ರಾಕ್ಷಸ ಬಗ್ಗೆ ಖಂಡಿತವಾಗ್ಲೂ ಮಾತಾಡೋಣ. ಸಂಕೇತ್, ಮನೆಗೆ ಅತಿಥಿ ಬಂದಿಯಾರು, ಕರ್ಕೊಂಡು ಹೋಗು. ಕಲಾವಿದರಾಗಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದ್ರೆ ಅದೇ ಕಲಾವಿದರ ಬಗ್ಗೆ ಗಾಸಿಪ್ ಶುರು ಆದಾಗ ಅವರ ಲೈಫ್ ಅಲ್ಲಿ ಏನೇನೆಲ್ಲ ಎಫೆಕ್ಟ್ ಗಳಾಗುತ್ತೆ ಅನ್ನೋ ಕಥೆ ಹೇಳಕ್ ಬರ್ತಾರೆ ಕಿಲಾಡಿ ಜೂನಿಯರ್ಸ್. ಫಸ್ಟ್ ರ್ಯಾಂಕ್ ಪರಿವಾಳ ಶ್ರೇಯಾ, ಸೀನಿಯರ್ ಕಿಲಾಡೀಸ್ ಮಂಗಳೂರಿನ ಪ್ರವೀಣ್ ಜೈನ್, ಸಂಕೇತ್ ಫ್ರಮ್ ಮಂಗಳೂರು, ಮಿಮಿಕ್ರಿ ಸ್ಟಾರ್ ಸಾಗರ್ ತುರುವೇಕೆರೆ, ಹಾಗೂ ನಮ್ಮ ಹಳ್ಳಿ ಪವನ ಪವರ್ ಗರ್ಲ್ ಮಂಗಳೂರಿನ ಸಿಂಚನ. ಎಲ್ಲಿ ಹೋಗ್ಬಾರದು ಅಪ್ಪ. ಎಷ್ಟಿಷ್ಟ ಗೊತ್ತಪ್ಪ? ಎಷ್ಟಿಷ್ಟ ಮಗಳೇ? ಇಷ್ಟ ಅಷ್ಟೇನಾ?
ಇಷ್ಟಿಷ್ಟ. ಅಷ್ಟಿಷ್ಟನಾ? ಆಯ್ತು ಕಂದ. ಅಪ್ಪ ನಾನಂದ್ರೆ ನನಗೆ ಎಷ್ಟಿಷ್ಟ ಅಪ್ಪ. ನೀನಂದ್ರೆ ನಂಗೆ ಇಷ್ಟು 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 ಇಷ್ಟಿಷ್ಟ ಮಗಳೇ. ಹೌದಾ ಅಪ್ಪ? ಆಯ್ತಮ್ಮ ಆಯ್ತಮ್ಮ, ಊಟ ಮಾಡು. ಹೌದು, ನನ್ನ ಮಗಳು ದೊಡ್ಡವಳಾದ್ಮೇಲೆ ಏನಾಗ್ತಾಳಂತೆ? ಅಪ್ಪ ಅಪ್ಪ ನಾನು ದೊಡ್ಡವಳಾದ್ಮೇಲೆ ದೊಡ್ಡ ಹೀರೋಯಿನ್ ಆಗ್ತೀರಪ್ಪ. ದೊಡ್ಡ ಹೀರೋಯಿನ್ ಆಗ್ತೀಯಾ? ಆಯ್ತು ಕಂದ, ನೀನ್ ದೊಡ್ಡ ಹೀರೋಯಿನ್ ಆಗ್ಬೇಕು. ನಿನ್ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತದಲ್ವಾ, ಅವಾಗ ನಾನೇ ಟಿಕೆಟ್ ತಗೊಂಡು ನೀನು ಎಂಟ್ರಿ ಆದಾಗ ವಿಜಿಲ್ ಎಲ್ಲ ಹೊಡಿತೀನಿ, ಗೊತ್ತಾ? ಹೌದಾ ಅಪ್ಪ? ಬಾ ಕಂದ. ಸಿಂಚು ಮಗಳ, ಅಯ್ಯೋ ಏನಾಯ್ತಮ್ಮ? ಅಪ್ಪ ಯಾಕೆ ಗಾಬರಿ ಆಗ್ಬೇಡಪ್ಪ, ನಾನು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ. ಏನಪ್ಪ ನೀನ್ ಒಳ್ಳೆ. ಅಪ್ಪ ನಾನು ನಿಂಗೊಂದು ವಿಷಯ ಹೇಳ್ಬೇಕಪ್ಪ. ಏನ್ ಮಗಳೇ? ಅಪ್ಪ ಏನ್ ಗೊತ್ತಾ, ಇವತ್ತು ನನ್ನ ಫಸ್ಟ್ ಮೂವಿ ಶೂಟಿಂಗ್ ಆಗ್ತಿದೆ ಅಪ್ಪ. ನಮ್ ಕನ್ಸು ನಿಜ ಆಗ್ತಿದೆ ಅಪ್ಪ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನನ್ ಆಶೀರ್ವಾದ ಮಾಡ್ತೀಯಲ್ಲ ಅಪ್ಪ, ಆಲ್ ದಿ ಬೆಸ್ಟ್ ಹೇಳಪ್ಪ. ಯಾಕಪ್ಪ ಬೇಜಾರಾದೆ? ನಾನ್ ಚಿಕ್ಕವಳಿರ್ಬೇಕಾದ್ರೆ ದೊಡ್ಡ ಹೀರೋಯಿನ್ ಆಗ್ತೀನಿ ಅಂದಾಗ ನೀನೇ ತಾನೇ ನಂಗೆ ಸಪೋರ್ಟ್ ಮಾಡಿ ಆಗು ಮಗ್ಳೆ ಅಂತಿದ್ದು. ಇವಾಗ ಯಾಕೆ ಬೇಜಾರಲ್ಲಿದ್ಯಾ? ಅವಾಗೇನೋ ಅಂದೆ ಮಗಳೇ, ಆದ್ರೆ ಇವಾಗಿನ ಪರಿಸ್ಥಿತಿ, ಈ ಸಮಾಜ ನೀನ್ ಅನ್ಕೊಂಡಾಗಿಲ್ಲ ಮಗಳು. ಅಪ್ಪ ನಾನ್ ಯಾರು ಹೇಳು? ನಿನ್ನ ಮಗಳಪ್ಪ. ನೀನ್ ನನ್ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತು ಉಳಿಸ್ಕೋತೀನಿ ನಾನು. ಹೌದಮ್ಮ. ಅಪ್ಪ ನೀನ್ ತಲೆ ತೆಗ್ಸೋಂತ ಕೆಲ್ಸ ಯಾವತ್ತು ಮಾಡಲ್ಲ, ಓಕೆನಾ? ಅಲ್ಲಪ್ಪ, ಇವಾಗ್ಲೇ ಸಿನಿಮಾ ಎಲ್ಲ ಪ್ಲೀಸ್ ಅಪ್ಪ. ಸರಿ ಮಗಳೇ. ನನ್ ಮುದ್ದು ಅಪ್ಪ, ಐ ಲವ್ ಯು ಅಪ್ಪ. ಬರ್ತೀನಿ. ಹುಷಾರು. ಓಕೆ ಅಪ್ಪ, ಬಾಯ್. ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಏನು ಲವ್? ಹೌದು, ನಿನ್ನ ಲವ್ ಮಾಡ್ತಿದ್ದೆ ನಿಜ, ಆದ್ರೆ ಇವಾಗಲ್ಲ. ನಾನ್ ಪ್ರೀತಿ ಮಾಡಿ ತಪ್ಪು ಮಾಡಿಲ್ಲ, ಆದ್ರೆ ಪ್ರೀತಿ ಮಾಡೋಕೆ ಆಯ್ಕೆ ಮಾಡ್ಕೊಂಡಿರೋ ವ್ಯಕ್ತಿ ಅದು ತಪ್ಪು, ದೊಡ್ಡ ತಪ್ಪು. ಅದು ನಿನ್ನಂತವನ್ನ ಚೂಸ್ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೋ. ಸೊ ಗುಡ್ ಬೈ. ಕಟ್ ಇಟ್. ಸೂಪರ್ ಅಮ್ಮ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ನಿಜವಾಗ್ಲೂ ಕೂಡ ಮುಂದೆ ನಿಂಗೆ ಒಳ್ಳೆ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್. ಮುಂದೆ ನೀನ್ ದೊಡ್ಡ ಹೀರೋಯಿನ್ ಆಗೋದ್ರ ಡೌಟೇ ಇಲ್ಲ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.